ಓಹೋಹೋಹೋಹೋ ಬರ್ಬೇಕು ಬರ್ಬೇಕು ಅಳಿಯಾದೇವ್ರು ಮನೆಗೆ ಬರ್ಬೇಕು. ಅಯ್ಯಯ್ಯ ಹೋಗ್ಲಿ ಬಿಡ ಇವ್ವ. ನಿಂಗಮ್ಮ ಹೊಸ್ದಾಗಿ ಲಗ್ನ ಆಗೈತಿ. ಏನಾಗೈತಿ ಏನೋ ಪಾಪ ಹೋಗ್ಲಿ ತಗ ಕುಂತು ಮಾತಾಡಕ್ ಬರ್ತೈತಿ. ಏನು ಅಣ್ಣಾರು ಬರ್ಲಿ, ಏನು ಅಣ್ಣಾರು ಬರ್ಲಿ ಮಾತಾಡೋಣಂತ. ಹೋಗ್ಲಿ ಬಿಡ ಒಳಗ್ ಕರಿ ಇಲ್ಲೇ ಏನು ಮಾತಾಡಕ್ ಹೋಗ್ಬೇಡ ನಿಂಗಮ್ಮ. ಕರಿ ಒಳಗೆ. ಸುಮ್ಮನಿರಿ ಚಿಗವರ, ನಿಮಗೆ ಗೊತ್ತಿಲ್ಲ ಅವ್ರು ನನಗೆ ಎಷ್ಟು ಅವಮಾನ ಮಾಡ್ಯಾರ ಗೊತ್ತ್ರಿ. ಅಲ್ಲ ಹೋಗೇನಿ ಬರೀ ಕೆಲಸ ಹಚ್ಚಾರಿ. ನಂದು ಬ್ಯೂಟಿ ಎಲ್ಲ ಹಾಳಾಗೈತಿ ನೋಡ್ರಿ, ಇಲ್ಲಿ ಸ್ಕಿನ್ ಎಲ್ಲ ಟ್ಯಾನ್ ಹೋಗೈತಿ ನಂದು. ಈ ಶೀಲಾ ಏನು ಹೇಳಕತ್ತೀಯ ನೀನು? ಅಲ್ಲ ಏನು ಅಂದಿಲ್ಲ ಬಿಟ್ಟಿಲ್ಲ ಆಗ್ಲಿ ಲೋಡ್ ಬಂದು ದೊಡ್ಡ ಗುಡ್ಡ ಮಾಡಕತ್ತಿಯಲ್ಲ. ಬಾರ ಶೀಲಾ ಮನೆ ಹೋಗುನ. ನಿಮ್ಮ ಅವ್ವಾರ್ಗಾರ ಏನು ಗೊತ್ತಿಲ್ಲ, ನಿಮ್ಮ ಅವ್ವಾರ್ಗೆ ಏನು ಹೇಳಿಯೋ ಏನು ಕಿವ್ಯಾಗ ಅವ್ರರ ಸಿಟ್ಟಾಗಿ ಕುಂತಾರ. ನೀವರ ಹೇಳ್ರಿ ಅಕ್ಕಾರ. ಅಯ್ಯ ಅಳಿಯಾರ, ಒಳಗರ ಬರ್ರಿ, ಮನೆ ಒಳಗರ ಬರ್ರಿ. ಇಲ್ಲಿ ಹೊರಗೆ ನಿಂತು ಮಾತಾಡಕತ್ತೀರಿ ಏನು ಅನ್ನೋದು ಒಳಗೆ ಕುಂತ ಮಾತಾಡೋಣಂತ. ಇಲ್ಲಿ ಹೊರಗೆ ಬಾಗಿಲ ಮುಂದೆ ಚಂದ ಅನ್ಸಂಗಿಲ್ರಿ, ಒಳಗೆ ಬರ್ರಿ. ವೈನಿ ಒಳಗೆ ಕರಿಬೇಡ್ರಿ ಅವ್ರನ್ನ. ನನಗೆ ಜಗ್ಗೆಷ್ಟು ಕೆಲಸ ಹಚ್ಚಿ 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 ನನಗೆ ಜಗ್ಗಿ ಟಾರ್ಚರ್ ಮಾಡ್ಯಾರ್ರಿ ಅವ್ರೆ. ಏನು ಹೌದಾ ಮಗಳ? ಇವ್ವ ಹೆಂಗಾರ ತಡ್ಕೊಂಡೆ ಇವ್ವ ಕಷ್ಟನ. ಅಲ್ಲ ಇವ್ವ, ನಿನಗಿಲ್ಲೇ ಒಂದು ಹುಲ್ಕಡ್ಡಿ ಈ ಕಡೆಯಿಂದ ಈ ಕಡೆ ಎತ್ತಿಡಕ್ಕೆ ನಾ ಬಿಡ್ತಿದ್ದಿಲ್ಲಲ್ಲ ಇವ್ವ. ಇವ್ವ ನನ್ನ ಮಗಳ ಹೆಂಗೆ ತಡ್ಕೊಂಡೆ ಇವ್ವ ಶೀಲಾ, ಹೆಂಗೆ ತಡ್ಕೊಂಡೆ ನೀ ಕಷ್ಟ ಎಲ್ಲ ಹೆಂಗೆ ನುಂಗ್ಕೊಂಡೆ ಇವ್ವ. ನನ್ನ ಕಣ್ಣ ನೀರು ಗಳಗಳಗಳ ಹೊರಗೆ ಬರಕತ್ತ ನೋಡು. ಹೆಂಗೆ ಮಾಡಿದೆ ಇವ್ವ ನೀನು ಗಂಡನ ಮನೆಗೆ? ಶೀಲಾ ಹೋದ ದಿನ ನನಗೆ ಫೋನ್ ಮಾಡಬಾರ್ದಿತ್ತನ ಇವ್ವ. ಒಂದು ವಾರ ಬಿಟ್ಟು 15 ದಿನ ಬಿಟ್ಟು ಫೋನ್ ಮಾಡಿ ಅವಾಗಲೇ ಹೇಳ್ಬೇಕಾಗಿತ್ತು. ಈಗ ದಿಢೀರನ ಬಂದು ಹಿಂಗೆ ಹೇಳಕತ್ರ ನಾವು ಏನು ಮಾಡೋಣ ಇವ್ವ? ಹೌದು ಮಮ್ಮಿ, ನನಗೆ ಭಾಳ ಕೆಲಸ ಹಚ್ಚಾರ ಮಮ್ಮಿ. ಕಸ ಹೊಡಿಬೇಕಂತ ಮಮ್ಮಿ. ನಾನು ಬಾಗಿಲು ಕಸ, ನನಗೆ ಬಾಗಿಲು ಕಸ ಹೊಡಿದಂದ್ರೆ ಅಲರ್ಜಿ ಮಮ್ಮಿ. ಬಾಗಿಲು ಕಸ ಹೊಡಿಬೇಕಂತ, ಬಾಗಿಲು ನೀರು ಹೊಡಿಬೇಕಂತ, ಆಮೇಲೆ ರಂಗೋಲಿನೂ ನಾನೇ ಹಾಕ್ಬೇಕಂತ. ನನ್ನೇನು ಆಳು ಅನ್ಕೊಂಡಾರಣ ಮಮ್ಮಿಯವ್ರೆ? ಆಳು ಅನ್ಕೊಂಡಾರಣ ಮಮ್ಮಿಯವ್ರೆ? ಅಲ್ಲ ಇವ್ರ ತಾಯಿ ಮಗಳು ಏನು ಅನ್ಕೊಂಡಿದ್ದಾರೆ ಇವರು? ಅಂದ್ರೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಲ್ಲೇನು ಮಹಾರಾಣಿಗೆ ಕುಂದಿರ್ಬೇಕಾಯ್ತು ನೀಕಿ? ಅಲ್ಲ ಮನೆಗೆ ಒಂದೇ ಸೊಸಿ ಈಕಿ. ಅವ್ರಿಗೆ ಅಪ್ಪ ಅವ್ಗೆ ಆ ಹುಡುಗನ ಅವ್ವ ಅಪ್ಪಗೆ ಒಬ್ಬನ ಮಗ ಇವ. ಒಬ್ಬನ ಮಗ ಮತ್ತು ಇಕ್ಕಿ ಒಂದೇ ಸೊಸಿ. ಮತ್ತು ಮನೆಗೆ ಹೋದ್ಮೇಲೆ ಮತ್ತಿಟ್ಟು ಒಂದಿಟ್ಟು ಕೆಲಸನೂ ಮಾಡಬಾರ್ದಂದ್ರೆ ಹೆಂಗಿದೆ? ನನಗಾದ್ರೆ ಇಲ್ಲಿ ಹೆಂಗೆ ಆಳಿನಕ್ಕಿಂತ ಕಡಿ ಇಟ್ಟವ ಎರಡು ತಾಯಿ ಮಗಳು. ಆದ್ರೆ ಮಗಳಿಗೆ ಅಲ್ಲೊಂದಿಟ್ಟು ಕಸ ಹೊಡಿದೇನೋ ವಜ್ಜಾತಂತ ಗೊಳಗೊಳಗೊಳು ಅಂತ ಆಳಾಕತ್ತಾರೆ ಇಬ್ಬರು ತಾಯಿ ಮಗಳು. ಏನಿದೆ ಅಂತ ನಾನು ಅಷ್ಟೂ ಮಾಡಲಿಲ್ಲ ಅಂದ್ರೆ ಹೆಂಗೆ? ಅಲ್ಲ ಇರೋದ 3 ಜನ. ತಾನೊಬ್ಬಕ್ಕೆ ಸೇರ್ಕೊಂಡ 4 ಮಂದಿ ಆದ್ರೆ ಈಗ ಗಂಡನ ಮನ್ಯಾಗ ಅಷ್ಟೂ ಅಡುಗೆ ಮಾಡೋದಾದ್ರೆ ಏನಿರ್ತೈತಿ? ಒಂದು ಚಟಾಕ ಅಕ್ಕಿ ಒಳಗನ ಅನ್ನಕ್ಕೆ ಇಟ್ಬಿಟ್ರೆ ಮುಗಿದು ಹೋತ್ವ ಅನ್ನಕತಿ. ತಟೆಗೆ ಒಂದು ಈಟು ಬೇಳೆ ಹಾಕಿ ಬೇಳೆ ಸಾರು ಮಾಡಿದ್ರೆ ಮುಗಿದು ಹೋತು. 4 ರೊಟ್ಟಿ ಬಿಡಿದ್ರೆ 4 ಮಂದಿಗೆ ಹಾಕವು. ತಟೆಗೆ ಪಲ್ಯ ಮಾಡಿದ್ರೆ 4 ಮಂದಿಗೆ ಆಗ್ಬಿಡ್ತೈತಿ. ಮತ್ತು ಇನ್ನೇನಕ್ಕೆ ಕೆಲಸ? ಅಲ್ಲ ಅಷ್ಟು ಮಾಡಂಗಿಲ್ಲ ಅಂದ್ರೆ ಹೆಂಗೆ? ಹೆಚ್ಚಿಂದಾತು ಬಿಡುವ ಬಂದ್ಗಳು ಅಂತ ಅಳ್ಕೊಂತ ಕುಂತ ಎಲ್ಲಿ ಜಗಳ ಮಾಡಿಲ್ಲೇ ಬಂದು ಕುಂದಿರ್ತಾನೋ ಇವ. ನನಗಂತೂ ಹೊಟ್ಟೆ ಬ್ಯಾನ್ ಎತ್ತೈತೆ ನಡಿ. ಏ ಶೀಲಾ ಅಳಕ್ಕೆ ಹೋಗ್ಬೇಡ, ಏನಾಗಿಲ್ಲ ಬಿಟ್ಟಲ್ಲ ಎದಕ್ಕೆ ಅಳಕತ್ತಿ? ಅಲ್ಲ ನಿನಗೆ ಏನು ಕೆಲಸನ ಹೇಳಿಲ್ಲಲ್ಲ, ಯಾಕೆ ಸುಮ್ಮನೆ ಅಳಕತ್ತಿ ನೀನು? ನಿನಗೆ ಯಾರೇನು ಅಂದೇ ಇಲ್ಲ, ನೀ ಎದಕ್ಕೆ ಅಳ್ಕೊಂತ ನಿಂತಿಲ್ಲ? ನಿಮ್ಮ ಅಮ್ಮನ ಮುಂದೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ. ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗಿ ಇದು ಮಾಡಕ್ಕೆ ಹೋಗ್ಬೇಡ. ಏನು ಯಾರೇನು ಅಂದೇ ಇಲ್ಲ ನಿನಗೆ, ಏನು ಆಳನು ಹಚ್ಚಕತ್ತೆ ನಾನು. ಮತ್ತೆ ಎದಕ್ಕೆ ಇಲ್ಲಿ ಜಗಳ ಮಾಡ್ಕೊಂಡು ನೋಡಿ ಬಂದು? ಇಲ್ಲ ನೋಡ್ರಿ, ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ. ನನಗೆ ಹೆಂಗೆ ನೀವು ಕಸ ಹೊಡಿ ಅಂತ ಹೇಳಿದ್ರಿ ಅದನ್ನು ಕೇಳಾಕತ್ತೀನಿ ನಾನು. ನನಗೆ ಹೆಂಗೆ ಕಸ ಹೊಡಿ ಅಂತ ಹೇಳಿದ್ರಿ? ಕಸ ಹೊಡಿ ಅಂತ ಯಾಕೆ ಹೇಳಿದ್ರಿ ನನಗೆ? ಅಲ್ಲ ಮದುವೆ ಮಾಡ್ಕೊಂಡು ಬಂದಮೇಲೆ ಅದು ನಿನ್ನ ಮನೆಯಲ್ಲನೇ. ಈಗ ನಿನಗೆ ಕಸ ಹೊಡೆಯೋಕ್ಕೂ ಬರಂಗಿಲ್ಲ, ನೀ ಅಷ್ಟು ಕಲ್ಕೊಂಡಿಲ್ಲ. ಮನೆ ಕೆಲಸ ಮಾಡೋದು ಕಲ್ತಿಯೇನೆ ಇಲ್ಲಿನ? ನಿಮ್ಮ ಮನ್ಯಾಗ ನಿಮ್ಮ ತಾಯಿ ಕೆಲಸ ಹೇಳೋ ಇಲ್ಲ ನಿನಗೆ? ಒಂದು ಬೇಸಿಕ್ ಇದು ಅದ. ನೀವು ಒಂದು ಹಾಸ್ಟೆಲ್ನಾಗ ಇರು, ನೀನು ಒಂದು ರೂಮ್ ಮಾಡ್ಕೊಂಡಿರೋ ಜಾಬ್ ಮಾಡಕ್ಕೆ ಬೆಂಗಳೂರಾಗ ಇರ್ತಿದ್ದಿಲ್ಲ, ಫಾರಿನ್ ಸತಿ ಇದ್ದಿ. ನಿನ್ನ ಕೆಲಸ ನೀನು ಮಾಡ್ಕೊಂಡು ಏನಿಲ್ಲ. ಅದೇ ಥರ ಹೇಳಿದ್ದೆ ನಾನು. ಮನೆ ಕೆಲಸ ಮಾಡೋದು ಏನು ಇದು ತಪ್ಪನ? ಮನೆ ಕೆಲಸ ಮಾಡಂತ ಹೇಳಿ ತಪ್ಪು? ಇಲ್ಲೋಡಪ್ಪ, ತಪ್ಪನೇ ಹೇಳಿದ್ದೆ. ನನ್ನ ಮಗಳಿಗೆ ಕಸ ಹೊಡಿ ಬಂಡೆ ಬೆಳಗ್ಗೆ ಅಡುಗೆ ಮಾಡಂದಿದ್ದೆ ದೊಡ್ಡ ತಪ್ಪು. ಏನು ನನ್ನ ಮಗಳನ್ನ ನಾನು ಮಹಾರಾಣಿ ಇಟ್ಟಂಗಿಟ್ಟಿದ್ದೆ. ಏನು ಮಹಾರಾಣಿ ಬೆಳೆಸ್ದಂಗೆ ಹಾಕಿನ? ಏನು ಪ್ರಿನ್ಸೆಸ್ ಹಾಕಿನ ಮನೇದು ಪ್ರಿನ್ಸೆಸ್ ಏನು? ಅಂದ್ರೇನೆ ಮತ್ತೆ ಮನೆ ಕೆಲಸ ಯಾರು ಮಾಡ್ಬೇಕ್ರಿ? ಆದಾತ ನೀವು ಪ್ರಿನ್ಸೆಸ್ ಕತೆನ ಬೆಳೆಸಿರಿ ಅನ್ಕೊಂತೀನಿ ರೀ. ಅಲ್ರಿ ಒಂದಿಷ್ಟು ಮನ್ಯಾಗ ಕೆಲಸ ಹಾಳು ಹಚ್ಚುತ್ತಾನಾರ ಇಷ್ಟು ದಿನ ನಮ್ಮ ಅವ್ವಾರ ಮಾಡ್ಯಾರಿ. ಏನು ಈಗ ಸ್ವಲ್ಪ ಅವ್ರಿಗೆ ವಯಸ್ಸಾಗಿದ್ದಕ್ಕೆ ಏನು ಮಾಡೋಕ್ಕಾಗಲ್ದು, ಅದ್ರ ಸಂಬಂಧ ಈಗ ಸ್ವಲ್ಪ ನೀವು ಮಾಡುವ ಒಂದಿಟ್ಟು ಕೈಯಾಗ ಅಂದಿದ್ದಕ್ಕೆ ಎಷ್ಟು ಸಿಟ್ಟು ಬಂದೈತ್ರಿ. ಈಗ ಏನು ಜಗಳಾಡಕತ್ತಾಳ್ರಿ ಪೈಕಿ ಶೀಲಾ. ನಾ ಹಿಂಗದ ಅಂತ ಅನ್ಕೊಂಡಿದ್ದಿಲ್ಲ ಬಿಡ್ರಿಪ್ಪ. ನಾನು ಈಕಿ ಸೂಕ್ಷ್ಮದಾಳ, ಸಾಫ್ಟ್ ಮಾತಾಡ್ತಾಳೆ ಅನ್ಕೊಂಡಿದ್ದೆ. ಅಲ್ಲಿ ಚಿಟ್ಟು 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 ಚೀರಾಡಕತ್ತಾಳ್ರಿ. ಮತ್ತು ಚಿರಲ್ಲಾರ್ದ ಹ್ಞೂ ರೀ ನೀವು ಹೇಳಿದ ಕೆಲಸ ಮಾಡ್ತೀನಿ, ಹ್ಞೂ ರೀ ನೀವು ಹೇಳಿದ ಕೆಲಸ ಮಾಡ್ತೀನಿ ಅಂತೇಳಿ ನೀವು ಹೇಳಿದ್ದೆಲ್ಲ ಕೆಲಸ ಮಾಡಕ್ಕೆ ನಾ ನಿಮ್ಮ ಮನೆ ಆಳನೆ? ನನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ಬಿಟ್ಬಿಟ್ಟು ಕಸ ಹೊಡಿ ಹೋಗಿ, ಚಾ ಮಾಡಿ ಹೋಗಿ. ಏನದೆ ಆಳು ಹಚ್ಬೇಕು, ಆಳು ಹಚ್ಚಬೇಕು ಅಷ್ಟೇ ಹೇಳತ್ತೆ ನೋಡ್ರಿ. ನಾನು ಆಳು ಹಚ್ಚಬೇಕು. ಅಲ್ಲ ಆಳ ಹಚ್ಚತೇನೆ ಅಂದೇನಲ್ಲ ಆತ. ನಿನಗೆ ಏನು ಕೆಲಸ ಮಾಡಕ್ಕೆ ರೂಢಿ ಇಲ್ಲಲ್ಲ. ನಾ ಆಳು ಹಚ್ತೇನೆ ಅಂತಲೇ ಹೇಳಿನಲ್ಲ, ಮತ್ತೆ ಯಾಕೆ ಬಂದಿ ಈಗಿಲ್ಲಿ? ಮತ್ತು ನಮ್ಮ ಅಮ್ಮಗೆ ಹೇಳ್ಬಾರ್ದಾನೆ ಇದನ್ನೆಲ್ಲ ವಿಷಯ? ಅದಕ್ಕೆ ಡೈರೆಕ್ಟಾಗಿ ಹೇಳಿ ಹೋದ್ರಾತಂತೆ ಬಂದೆ. ನೀವು ಯಾಕೆ ಹಿಂದಿಂದ ಬಂದಿರಿ? ಅಲ್ಲ ಈಗ ಸ್ಟಾರ್ಟಿಂಗ್ ಹಿಂಗೆ ಬೇಜಾರು ಮಾಡ್ಕೊಂಡು ನೀ ಬರಕತ್ತಿ ಅಂದ್ರೆ ಮುಂದೆ ದೊಡ್ಡದಾಗ್ತೈತೆ ಗದ್ಲದು. ಅದ್ರ ಸಂಬಂಧ ನಿನ್ನ ಸಂಭಾಳಿಸ್ಕೊಂಡು ಹೋಗಕ್ಕಂತ ಕರ್ಕೊಂಡು ಹೋಗಕ್ಕಂತ ಬಂದೆ. ಅರ್ಥ ಆಯ್ತಾ? ನಾನೀಗ ಬರಂಗಿಲ್ಲ. ಈಗ ನನಗೆ ಮೂಡ್ ಆಫ್ ಆಗೈತಿ. ಗಂಡ ಮನೆಗೆ ಬರೋಕ್ಕಾಗಂಗಿಲ್ಲ.
ನಾನೀಗ ಇಲ್ಲೇ ಅಮ್ಮನ ಮನೆಗೆ ಆರಾಮಾಗಿ ಹಾಯಾಗಿರ್ತೀನಿ. ನನಗೆ ಎಷ್ಟು ದಿನ ಆಕತ್ತೆ ಅಷ್ಟು ಹಾಯಾಗಿರ್ತೀನಿ, ಆಮೇಲೆ ಬರ್ತೀನಿ ಅಷ್ಟೇ. ಯೋ ಗಂಡ ಹಿಂತಿ ನಡುವ ಇದೇನಪ್ಪ ನನ್ನ ತಲೆ ಮೇಲೆ ಬೆಳಕತ್ತಲ್ಲ ಗುಡ್ಡ. ಅಲ್ಲ ಈಕಿಗೆಲ್ಲ ಮಾಡಿ ಹಾಕಲಿ ನಾನು ಮನೇನ ಕೆಲಸನ ರಗಡಗೈತಿ. ಇನ್ನು ಈಗ ಮನ್ಯಾಗ ಬಂದು ಶಟ್ಕೊಂಡು ಮಕ್ಕೊಂಡ್ಲಂದ್ರೆ ಇನ್ನು ವೆರೈಟಿ ತಿನ್ನಕ್ಕೆ ಬಿಡ್ತಾ ಇನ್ನು ಇವ್ರವ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಗಂಟು ಬಿಡ್ತಾರೆ ನನಗೆ. ನಾ ಎಲ್ಲಿ ಮಾಡ್ಕೊಳ್ಳಿ ಮರೇ ಇವ್ರಿಗೆ ನಂದ ನನಗೆ ರಗಡಾಗೈತಿ. ನಮ್ಮ ಚಿಂಟ್ಯಾಗ ನಾನು ಬೈದೆ, ನಾನು ಬಿರಿಯಾನಿ ಯಾಕೆ ಆರ್ಡ್ರ್ ಮಾಡಿಲ್ಲ ಇದ್ದಿತ್ತು ತಿನ್ನು ಅಂತೇಳಿ. ಅದು ನೋಡಿದ್ರೆ ಆರ್ಡ್ರ್ ಮಾಡಿ ಬಿರಿಯಾನಿ ಆರ್ಡ್ರ್ ಮಾಡಿ ತಿನ್ನಕ್ಕೆ ಹೊಂಟಾಗ ಅದು ಇನ್ನಿಕ್ಕಿನೂ ಅವ್ರ ಜೊತೆ ಎಲ್ಲಿ ಜೋಡಕ್ಕಾಳೇನು ಬಿರಿಯಾನಿ ತಿನ್ನಕ್ಕೆ. ನೋಡ್ರಿ, ನನಗೆ ಈಗ ಒಂದು ಕಂಡೀಷನ್ ಹೇಳ್ತೀನಿ. ಆ ಕಂಡೀಷನ್ ಪ್ರಕಾರ ಇದ್ರಷ್ಟೇ ನಾ ಬರ್ತೇನೆ ನಿಮ್ಮ ಮನೆಗೆ, ಅಂದ್ರೆ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ಏನು ಕಂಡೀಷನಾ? ಏನದು? ಕಂಡೀಷನ್ ಏನಂದ್ರೆ ನಂಬರ್ 1, ನಾನು ನಿಮ್ಮ ಅಪ್ಪ ಅಮ್ಮ ಕೂಡ ಬಂದು ಇರಂಗಿಲ್ಲ. ನನಗೆ ಸಪ್ರೇಟ್ ಮನೆ ಮಾಡ್ಬೇಕು ನೀವು. ಹಾಂ, ಸಪ್ರೇಟ್ ಮನಿಯಾ? ಆಗಂಗಿಲ್ಲ. ಇರೋದು ಅದೊಂದು ಸ್ವಂತ ಮನಿ, ಅದನ್ನ ಬಿಟ್ಟು ಅದು ಬೇರೆ. ನಾನು ನಮ್ಮ ಅಪ್ಪ ಅಮ್ಮಗೆ ಒಂದ ಮಗ, ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋಗಿರೋದು ಏನೈತಿ? ಹಾಂ, ಆಗಂಗಿಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಎಲ್ಲೂ ಬರಂಗಿಲ್ಲ. ನೀನೇ ಬಂದು ಅಲ್ಲಿ ಇರ್ಬೇಕು ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು. ನಿನಗೆ ಕೆಲಸ ಮಾಡೋಕ್ಕಾಗಿಲ್ಲದಿಲ್ಲ, ಆಳು ಹಚ್ಚಿಸ್ತೀನಿ, ಅರ್ಥ ಆತ? ಆಳು ಕರ್ಕೊಂಡು ನಮ್ಮಮ್ಮ ಏನಾರ ಮಾಡ್ಕೊತಾಳೆ ಕೆಲಸ. ಏನು ನೀ ಏನು ಮಾಡೋಕ್ಕೋಗ್ಬೇಡ, ನಿನಗೆ ಇಷ್ಟ ಬಂದಂಗಿರು ಆತ.